ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಸಣ್ಣ ರವೆಯಿಂದ ನಾನು ಲಡ್ಡು ಮಾಡಿ ತೋರಿಸ್ತೀನಿ, ಬನ್ನಿ. ಇದು ತುಂಬ ಸುಲಭ, ಪಾಕ ಮಾಡೋದಲ್ಲ, ಏನೂ ಅಲ್ಲ. ನಾನು ಪಾಕ ಮಾಡಿದ್ದು ಹೋದ ಸರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಪಾಕ ಇಲ್ಲದೇ ಮಾಡುವಂಥ ಲಡ್ಡು. ಈ ಲಡ್ಡು ಮಾಡೋಕ್ಕೆ ನಾನು ಅರ್ಧ kg ರವೆ ತೊಗೊಂಡಿದ್ದೀನಿ, ಅರ್ಧ kg ಸಕ್ಕರೆ, ಸ್ವಲ್ಪ ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, 2 ಏಲಕ್ಕಿ. ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಬೌಲ್ ತೊಗೋಬೇಕು. ಆ ಬೌಲ್ಗೆ ಈ ಥರ ನೀವು ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ಇದಕ್ಕೆ ಏನು ಮಾಡಬೇಕಂದ್ರೆ ಹಾಲು ಹಾಕಬೇಕು. ನೋಡಿ, ಹಾಲು ಹಾಕಿಬಿಟ್ಟು ಇದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು. ಹಾಲಲ್ಲಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಲಡ್ಡು, ಸೂಪರಾಗಿರುತ್ತೆ. ಪಾಕ ಮಾಡಬೇಕು, ಕೆಡುತ್ತೆ ಅನ್ನೋದು ಅದೇ ಇರಲ್ಲ. ಇವಾಗ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಹಾಲು ಹಾಕ್ಕೊಂಡ್ಬಿಟ್ಟು ಒಂದು 2 ನಿಮಿಷ ನಾವು ಇದನ್ನು ನೆನೆ ಹಾಕ್ಬಿಡೋಣ. ನೋಡಿ, ಈ ಥರ ಹಾಲು ಹಾಕ್ಕೊಂಡ್ಬಿಟ್ಟು ನಾವು ಕಲಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ನೆನೆ ಹಾಕ್ಬಿಡೋಣ. ಇದು ನೆನೆದ್ರಾಗೆ ನಾವು ಸಕ್ಕರೆ ಪೌಡ್ರು ಮಾಡ್ಕೊಂಬರ್ತಾನೆ, ಬನ್ನಿ. ಇವಾಗ ಇದನ್ನ ಮುಚ್ಚಿಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಇವಾಗ ಸಕ್ಕರೆ ತೊಗೋಬೇಕು. ಸಕ್ಕರೆ ತೊಗೊಂಡ್ಬಿಟ್ಟು ಈ ಜಾರಲ್ಲಿ ಹಾಕ್ಬಿಟ್ಟು ನಾನು ಪೌಡ್ರ್ ಹಾಕ್ಕೊಂಡು ಸಕ್ಕರೆ ಪುಡಿ ಮಾಡ್ಕೊಂಬರ್ತೀನಿ. ಕೈ ಇಟ್ಟು ಮಾಡಿದ್ದೀನಿ. ನೋಡಿ, ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಂಬಿಟ್ಟು ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ, ಬನ್ನಿ. ಅದರಲ್ಲೇ ನಾವು ಇದು 2 ಏಲಕ್ಕಿ ಹಾಕಬೇಕು. ಹಾಕ್ಕೊಂಬಿಟ್ಟು ನಾವು ರುಬ್ಬಿದರೆ ಏಲಕ್ಕಿ ಪೌಡ್ರು ಹಾಕೋದಿರೋದಿಲ್ಲ, ಇದರಲ್ಲೇ ಪೌಡ್ರ್ ಆಗುತ್ತೆ. ಇವಾಗ ರುಬ್ಕೊಂಬರ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಸಕ್ಕರೆ ಬೀಸ್ಕೊಂಬಂದಿದ್ದೀನಿ. ಈಗ ಸಕ್ಕರೆ ಇದು ಬೀಸಿದಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಇವಾಗ ಇದು ನೆಂದಿದೆ, ಒಂದು 2 ನಿಮಿಷ ಆಗಿದೆ. ಇದಕ್ಕೆ ಸ್ವಲ್ಪ ನಾನು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ನಾವು ಇದನ್ನೇ ಹದ ಮಾಡಿಕೊಂಡು, ನೋಡಿ, ತುಪ್ಪ ಹಾಕ್ಕೊಂಬಿಟ್ಟು ನಾವು ಈ ಥರ ಮಿದ್ಕೊಂಡು ಈ ರವೆ ಹಾಲಲ್ಲೇ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ರವೆದು ಉಂಡೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೆಕ್ಸ್ಟ್ ಏನು ಮಾಡೋದಂದರೆ ಇದನ್ನು ಚಪಾತಿ ಥರ 2 ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ನಾವು 2 ಉಂಡೆ ಮಾಡಿಕೊಂಡು ನಾವು ಚಪಾತಿ ಥರ ಇದನ್ನು ಬೇಯಿಸ್ಕೊಂಬರೋಣ. ನೋಡಿ, ಇವಾಗ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಒಂದು ಚಪಾತಿ ಮಣಿ ಇಟ್ಕೊಂಡ್ಬಿಟ್ಟು ಒಂದು ಬಟರ್ ಪೇಪರ್ ಆಗಲಿ, ಎಣ್ಣೆ ಕವರ್ ಆಗಲಿ, ಯಾವ್ದಾರು ಒಂದು ಇಟ್ಕೊಂಡ್ಬಿಟ್ಟು ನಾವು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಅದನ್ನು ನಾನು ತೋರಿಸಿದ್ನಲ್ವ. ಇವಾಗ ಎಲ್ಲ ಹಾಲಲ್ಲಿ ಇದು ತುಪ್ಪ ಹಾಕಿ ನಾವು ಇದು ಮಾಡಿರೋದು. ಇವಾಗ ನಾವು ಇದನ್ನು ಚಪಾತಿ ಲಾಡ್ಸೋಣ. ನೋಡಿ, ಈ ಥರ ಚಪಾತಿ ಲಾಡ್ಸ್ಕೊಂಡ್ಬಿಟ್ಟು ನಾವು ಬೇಯಿಸಿ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ತುಂಬ ಸುಲಭ ಆಗುತ್ತೆ. ಇದು ಕಷ್ಟನೇ ಅನ್ಸೋದಿಲ್ಲ. ಹೆಂಗಪ್ಪ ರವೆ ಉಂಡೆ ಮಾಡೋದು ಅಂತ ಹೇಳ್ಕೊಳ್ಳೋರು ಈ ಥರ ನೀವು ಮಾಡ್ಬೋದು. ನೋಡಿ, ಇಷ್ಟು ಚೆನ್ನಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು, ಅಷ್ಟು ತೆಳ್ಳಗೂ ಅಲ್ಲ, ಅಷ್ಟು ದಪ್ಪಗೂ ಅಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ. ಇವಾಗ ನಾನು ಹಂಚು ಕಾಯಿಸೋಕ್ಕಿಟ್ಟಿದ್ದೀನಿ. ಆ ಹಂಚಿಗೆ ಹಾಕಿ ನನಗೆ ತೋರಿಸ್ತೀನಿ. ನೋಡಿ, ಇವಾಗ ಹಂಚು ಕಾಯ್ದಿದೆ. ಹಂಚು ಮೇಲೆ ಇವಾಗ ನಾನು ಇದು ಚಪಾತಿ ಮಾಡಿದ್ನಲ್ವ, ಆ ಥರ ಇದನ್ನು ನಾನು ಹಾಕ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟರ್ ಪೇಪರ್ ಆಗಲಿ, ಇಲ್ಲ ಎಣ್ಣೆ ಕವರ್ ಆಗಲಿ ಹಾಕ್ಕೊಂಬಿಟ್ಟು ನೀವು ಈ ಥರ ಚಪಾತಿ ಮಾಡಿ ಬೇಯಿಸ್ಬಿಟ್ಟು ನೀವು ರವೆ ಲಡ್ಡು ಮಾಡಿದರೆ ಸೂಪರಾಗಿರುತ್ತೆ. ತುಂಬ ಈಸಿ ಇದೆ, ಇದು ಸುಲಭವಾಗಿರೋದು. ಈ ಥರನೂ ನೀವು ಮಾಡ್ಕೋಬೋದು. ಸ್ವಲ್ಪ ಕೈಯಿಂದ ನಾವು ಒಂದೇ ಒಂದು ಹನಿಯಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಅಂತ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಆದರೂ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಬಿಟ್ಬಿಟ್ಟು ನಾವು ತಿರುಗಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ರವೆದು ಉಂಡೆ ಈ ಥರ ಮಾಡೋದ್ರಿಂದ ತುಂಬ ಈಸಿ. ರವೆದು ಉಂಡೆ ಮಾಡೋಕ್ಕೆ ಬರಲಾರ್ದವರು ಈ ಥರ ಒಂದು ಟಿಪ್ಸಲ್ಲಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಬಿಟ್ಟು ನೀವು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನೀಟಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಕೊಂಡು ರವೆದು ಉಂಡೆ ಕಟ್ ನೋಡಿ. ತುಂಬ ಈಸಿ ಇದೆ, ಕೈ ಸುಡಲ್ಲ, ಏನೂ ಇಲ್ಲ, ಪಾಕ ಕೆಡುತ್ತನ್ನಂಗಿಲ್ಲ, ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಬೇಯಿಸ್ಕೊಂಡ್ಬಿಟ್ಟು ನಾವು ಒಂದು 2 ಸತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು.
ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈ ಥರ ತಿರುವಾಕಿ ಒಂದೆರಡು ಸತಿ ಇದನ್ನು ಸ್ವಲ್ಪ ಮೇಲೆ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ಎಷ್ಟು ಸೂಪರಾಗಿದೆ ನೋಡಿ. ಇದು ತುಂಬ ಈಸಿ ಟಿಪ್ಸ್. ಇದು ಈ ಥರ ನೀವು ಯೂಸ್ ಮಾಡ್ಬೋದು. ನೋಡಿ ರೆಡಿಯಾಗಿದೆ. ಇದೇ ಥರ ಇನ್ನೊಂದು ಇದೆ ಅಲ್ವಾ, ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೊಂದು ಮಾಡ್ಕೊಂಬಂದು ನಿಮಗೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದನ್ನೊಂದು ಮಾಡಿಬಿಟ್ಟು ನಾನು ತಟ್ಟೆಲ್ಲೇ ಆರಕ್ಕಿಡ್ತೀನಿ. ಆರಕ್ಕಿಟ್ಬಿಟ್ಟು ನೋಡಿ ಈ ಥರ ರೆಡಿಯಾಗಿದೆ. ಎರಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ತಣ್ಣಗೆ ಹಾಕಿಬಿಡೋಣ. ನೋಡಿ ಇವಾಗ ತಣ್ಣಗಾಗಿದೆ. ಇದೇ ಥರ ನಾವು ಎಲ್ಲ ರೊಟ್ಟಿನೂ ಈ ಥರ ನಾವು ಮುರ್ಕೋಬೇಕು. ಮುರಿದ್ಬಿಟ್ಟು ಪೀಸ್ ಮಾಡಿಬಿಟ್ಟು ನಾವು ಒಂದು ಜಾರ್ ತೊಗೋಬೇಕು. ಆ ಜಾರ್ಗೆ ನಾನು ಪೀಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನಾವು ಜಾರ್ಗೆ ರೊಟ್ಟಿ ಎಲ್ಲ ಪೀಸ್ ಮಾಡಿ ಹಾಕ್ಕೊಂಡು ಒಂದು ರೌಂಡ್ ಆಗಿಲ್ಲ ಅಂದರೆ ಒಂದು 2 ರೌಂಡ್ ಹಾಕಿಬಿಟ್ರೆ ಸೂಪರಾಗಿರೋದು ರವೆ ಆಗುತ್ತೆ. ಆವಾಗ ನಾವು ಲಡ್ಡು ಕಟ್ಬೋದು. ರವೆದ ಉಂಡೆ ಅಂದ್ರೆ ತುಂಬ ಫೇಮಸ್ಸು. ಇದರಲ್ಲಿನೇ 2-3 ಥರ ರವೆದ ಉಂಡೆ ಮಾಡ್ಬೋದು. ಹಾಲು ಹಾಕಿ ಮಾಡ್ಕೋಬೋದು. ಈ ಥರ ಕಲಿಸ್ಬಿಟ್ಟು ರೊಟ್ಟಿ ಮಾಡಿ ಮಾಡ್ಬೋದು. ನಿಮ್ಗೆ ಯಾವ ಸುಲಭನೋ ಆ ಥರ ನೀವು ಮಾಡ್ಕೋಬೋದು. ಒಂದು ರೌಂಡು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ ಈ ಥರ ನಾವು ರುಬ್ಕೊಂಬರ್ಬೇಕು. ಈ ಥರ ರೊಟ್ಟಿ ಮಾಡಿ ನಮಗೆ ನಾವು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬೌಲ್ ತೊಗೊಂಡು ನಾನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನಾವೆಲ್ಲನೂ ಸುರ್ಕೊಂಡ್ಬಿಟ್ಟು ಇದನ್ನು ಹಿಂಗೆ ಮಾಡಿಕೊಂಡು ಇವಾಗ ನಾವು ಸಕ್ಕರೆ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀವಲ್ಲ, ಸಕ್ಕರೆ ಪೌಡ್ರ್ ಹಾಕೋಣ. ನೋಡಿ ಇದಕ್ಕೆ ಇವಾಗ ಸಕ್ಕರೆ ರುಬ್ಕೊಂಡ್ಬಂದಿದ್ದೀವಲ್ವ, ಇದಕ್ಕೆ ನಾವು ಸಕ್ಕರೆ ಹಾಕೋಣ. ನೀವು ಸಿಹಿ ನೋಡಿಕೊಂಡು ಜಾಸ್ತಿ ಆಗಂಗಿದ್ರೆ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ. ಅದು ಕರೆಕ್ಟಾಗಿ ಆಗುತ್ತೆ ಅಂತ ನನ್ನದು. ಇವಾಗ ನೋಡಿ ಒಣ ಕೊಬ್ಬರಿ ಒಂದು ಬಾಟ್ಲು. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸು ನಾನು ತುಪ್ಪದಲ್ಲಿ ಕರ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ಇವಾಗ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡು ರವೆದು ಉಂಡೆ ಕಟ್ಟಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸಖತ್ತಾಗಿರುತ್ತೆ ಇದು. ಇದೇ ಥರ ನಾವು ಏನು ಮಾಡೋಂಗಿಲ್ಲ. ಸ್ವಲ್ಪ ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾವು ಲಡ್ಡು ಕಟ್ತಾಯಿದ್ರೆ ಹೆಂಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡೋದಾಯಿತು. ನೋಡಿ ಎರಡು ಸ್ಪೂನ್ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಇದು. ಇವಾಗ ನಾವು ಲಡ್ಡು ಕಟ್ಟೋಣ. ನೋಡಿ ಇವಾಗ ಇದು ರೆಡಿ ಆಯಿತು. ನಾವು ನೀಟಾಗಿ ಒಂದೊಂದಾಗೆ ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ಯಾವ ಥರ ಬೇಕಾದರೂ ಕಟ್ಕೋಬೋದು, ಏನೂ ಆಗೋಲ್ಲ. ಇದು ಲಡ್ಡು ಉಂಡೆ ಅಷ್ಟು ಚೆನ್ನಾಗಿ ಕುಂದಿರುತ್ತೆ ನೋಡಿ. ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ಕೊಳ್ಳಿ. ದಪ್ಪ ಬೇಕಾದ್ರೆ ದಪ್ಪ ಕಟ್ಬೋದು, ಚಿಕ್ಕದು ಬೇಕಾದ್ರೆ ಚಿಕ್ಕದು ಕಟ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ರವೆದ ಉಂಡೆ ಅನಿಸೋದೇ ಇಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕೈಗೆ ಅಂಟಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಡೆದು ಹೋಗಲ್ಲ. ಇದು ಒಂಥರ ಮಾಡೋದ್ರಿಂದ ತುಂಬ ಸುಲಭ. ಇದು ತುಂಬ ಈಜಿ. ಈ ಥರ ನೀವು ರವೆದ ಉಂಡೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಎಲ್ಲ ರವೆದ ಉಂಡೆನೂ ಇದೇ ಥರ ಕಟ್ಕೊಂಬರ್ತೀನಿ ಬನ್ನಿ. ನೋಡಿ ಜಾಸ್ತಿ ಜನ ಇದ್ದರೆ ನೀವು 1 ಕೆ ಜಿದು ಮಾಡ್ಕೋಬೋದು. ಕಮ್ಮಿ ಜನ ಇದ್ದರೆ ಅರ್ಧ ಕೆ ಜಿ ಮಾಡ್ಕೋಬೋದು. ಇದು ನಾನು ಅರ್ಧ ಕೆ ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಅಳತೆ ನಿಮ್ಗೆ ಗೊತ್ತಾಗುತ್ತೆ. ಅರ್ಧ ಕೆ ಜಿ ರವೆ ಇದ್ದರೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಳ್ಳಿ. ಯಾಕಂದರೆ ಸಿಹಿ ಕಡಿಮೆ ಆದರೆ ರವೆ ಉಂಡೆ ಅಷ್ಟು ಚೆನ್ನಾಗಿರಲ್ಲ. ಸಿಹಿ ಕಮ್ಮಿ ತಿನ್ನೋರಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೋಡಿ ಜಾಸ್ತಿ ಇದ್ರೆ ಒಂದೇ ಕೈಲೇ ಕಟ್ಟೋದು ಕಷ್ಟ ಆಗುತ್ತೆ ಅಂದರೆ ಈ ಥರ ನೀವು 2 ಕೈಲೂ ಈ ಥರ ಕಟ್ಕೋಬೋದು. ನೋಡಿ ರೆಡಿಯಾಗಿದೆ. ನಾನು ಎಲ್ಲನೂ ಇದೇ ಥರ ಕಟ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ರೆಡಿಯಾಗಿದೆ. ಎಲ್ಲ ಲಡ್ಡುನು ನಾನು ಈ ಥರ ಮಾಡ್ಕೊಂಬಂದಿದ್ದೀನಿ ನೋಡಿ. ಈ ರವೆದ ಉಂಡೆ ನೀವು ಈ ಥರ ಮಾಡೋದ್ರಿಂದ ಸುಲಭ.
ರವೆ ಉಂಡೆ ಹೇಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಸ್ಮೂತಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೇ ಥರ ನೀವು ರವೆ ಉಂಡೆ ಮಾಡ್ಕೊಂಡು ತಿನ್ಬೋದು. ಈ ರವೆ ಉಂಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.